ಭಾರತ ತುಂಬ ಇನ್ನೂ ಅನೇಕ ಹೊರ ರಾಷ್ಟ್ರಗಳಲ್ಲಿ ಸಹಿತ ಈ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮನ ನಡುವಿನ ಬಾಂಧವ್ಯವನ್ನ ಬಲಪಡಿಸುವಂತ ಗಟ್ಟಿ ಮಾಡುವಂತ ಹಬ್ಬ ಅಂದ್ರ ಒಂದು ನಾಗಪಂಚಮಿ, ಇನ್ನೊಂದು ರಕ್ಷಾ ಬಂಧನ. ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ನಾನು ನಿಮ್ಗ ಇಂದ ಈ ಶ್ರಾವಣ ಮಾಸದಾಗ ಏನ್ ಬರ್ತದ ಯಾವ್ದಂದ್ರ ಶ್ರಾವಣ ಹುಣ್ಣಿಮೆ, ಅದೇನು ರಕ್ಷಾ ಬಂಧನ ಅಂತ ಹೇಳ್ತೀವಿ. ಅವತ್ತಿನ ದಿವಸ ನಾಳೆ ಪೂರ್ಣಿಮಾ ಅಂತೀವಿ. ಅವತ್ತಿನ ದಿವಸ ನಾವು ಏನ್ ಮಾಡ್ತೀವಿ ಅಂದ್ರ ಅಣ್ಣತಮ್ಮಂದರಿಗೆ ರಕ್ಷಾ ಬಂಧನವನ್ನ ಕಟ್ತೀವಿ. ಹೋದ್ಸಲ ನಾವು ನಿಮ್ಗ ಈ ರಕ್ಷಾ ಬಂಧನವನ್ನ ಆಚರಣೆ ಮಾಡ್ಲಿಕ್ಕೆ ಇರೋಂತ ಪೌರಾಣಿಕ ಹಿನ್ನೆಲೆ ಇರುವಂತ ಕಥೆಯನ್ನು ಒಂದು ಹೇಳಿದ್ದೆ. ಈ ಸಲಾನು ಒಂದು ನಿಮಗ ಪೌರಾಣಿಕ ಹಿನ್ನೆಲೆ ಇರುವಂತ ಒಂದು ಕಥೆ ಹೇಳ್ತೇನೆ. ಪ್ರತಿ ವರ್ಷನೂ ಈ ಹೆಣ್ಮಕ್ಳು ಏನ್ ಮಾಡ್ತಾರಂದ್ರ ತಮ್ಮ ಸ್ವಂತ ಅಣ್ಣ ತಮ್ಮಂದ್ರಿಗೆ, ಕಾಕಕ್ಕನ ಮಕ್ಕಳಿಗೆ ಅಥವಾ ತಾವು ಅಣ್ಣ ತಂಗಿ ತಮ್ಮ ಅಂತ ಹಚ್ಕೊಂಡವರಿಗೆ ಕಡೆಯಿಂದ ಸಹಿತ ರಕ್ಷಾ ಬಂಧನವನ್ನು ಮಾಡಿಸ್ಕೋತಾರ. ಅಂದ್ರ ಆ ರಕ್ಷೆಯನ್ನ ಕಟ್ಸ್ಕೋತಾರ, ರಾಖಿ ಕಟ್ಸ್ಕೋತಾರ. ಈ ಹಬ್ಬ ಭಾರತ ತುಂಬದೆಲ್ಲ ಆಚರಣೆ ಮಾಡ್ತೀವಿ. ಅದರಾಗ ಉತ್ತರ ಭಾರತದಾಗ ಇದನ್ನ ಅತಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಅಂದ್ರ ಸಾವಿರಾರು ವರ್ಷಗಳ ಹಿಂದೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ 12 ವರ್ಷಗಳ ಕಾಲ ಸತತವಾಗಿ ಬಿಟ್ಟು ಬಿಡದಂಗ ಯುದ್ಧ ನಡೀತು. ಆ ಯುದ್ಧದಾಗ ರಾಕ್ಷಸರು ಗೆದ್ರು. ಇಂದ್ರ ಸೋತ, ಇಂದ್ರ ಲೋಕ ಹೋತು. ಅಲ್ಲದ 3 ಲೋಕಗಳನ್ನ ರಾಕ್ಷಸರು ವಶಪಡಿಸ್ಕೊಂಡ್ರು. ತಾವ ರಾಜ್ಯ ಆಳಿಕತ್ರು. ಅವಾಗ ದೇವತೆಗಳಿಗೆ ಎಲ್ಲರಿಗೂ ದಿಗಲಾತು. ಏನ್ ಮಾಡ್ಬೇಕು ಅಂತ ಏನ್ ಮಾಡಿದ್ರಂದ್ರ ಅಷ್ಟು ದೇವತೆಗಳು ಮತ್ತೆ ಇಂದ್ರನ ಸಹಿತವಾಗಿ ಏನ್ ಮಾಡಿದ್ರಂದ್ರ ಅವು ದೇವತೆಗಳ ಗುರು ಇದ್ರಲ್ಲ ಬೃಹಸ್ಪತಿ, ಅವ್ರ ಹತ್ರ ಹೋದ್ರು. ಅದಕ್ಕ ಬೃಹಸ್ಪತಿ ಅವ್ರಿಗೆ ಅಂದ್ರು, ಮತ್ ಹಿಂಗೆಲ್ಲ ಆಗ್ಯದಲ್ಲ, ಇದಕ್ಕೇನ್ ಪರಿಹಾರ, ಏನ್ ಮಾಡ್ಬೇಕು ನಾವು? ಅವಾಗ ಬೃಹಸ್ಪತಿ ಅವ್ರ ಏನ್ ಹೇಳಿದ್ರಂದ್ರ ಇಂದ್ರದವರು ಏನ್ ಮಾಡಿದ್ರಂದ್ರ ಒಂದು ರಕ್ಷಣೆ ನೀಡುವಂತ ಒಂದು ಮಂತ್ರವನ್ನು ಕಲಿಸಿದ್ರು. ಆಮೇಲೆ ಏನ್ ಮಾಡಿದ್ರಂದ್ರ ಸಾವಿರಾರು ಮಹರ್ಷಿಗಳು, ಇಂದ್ರ, ಉಳಿದ ದೇವತೆಗಳು ಎಲ್ಲಾರು ಸೇರಿಸಿ ಏನ್ ಮಾಡಿದ್ರಂದ್ರ ಒಂದು ಪೊಟ್ಟಣಕ್ಕ ದಾರವನ್ನು ಸುತ್ತಿ ಅದನ್ನ ಒಂದು ಪೀಠ ಮಾಡಿ ಅದ್ರ ಮೇಲೆ ಇಟ್ಟು ಅದ್ರ ಸುತ್ತಮುತ್ತಲು ಎಲ್ಲಾ ಮಹರ್ಷಿಗಳು ದೇವತೆಗಳು ಎಲ್ಲಾರು ಕೂತ ಈಗೇನು ರಕ್ಷಣೆ ಕೊಡುವಂತ ಒಂದು ಮಂತ್ರ ಇತ್ತು ಆ ಮಂತ್ರದ ಪಠಣೆ ಮಾಡಿದ್ರು. ಬಹಳ ದಿನ ತನಕ ಪಠಣೆ ಮಾಡಿದ್ರು ಇದನ್ನ. ಅಂದ್ರ ಅದಕ್ಕ ಎಷ್ಟೋ ಲಕ್ಷ ಪಠಣಗಳಾಗಬೇಕು ಅಂತ ಇರ್ತಿತ್ತಲ್ಲ, ಅದ್ರ ತಕ್ಕಂಗನ ಆ ಬೃಹಸ್ಪತಿಗಳನ್ನು ಮುಂದೆ ನಿಂತ ಗುರುಗಳು ಇದ್ರಲ್ಲ ಅವ್ರು ಮುಂದೆ ನಿಂತ ಇದನ್ನೆಲ್ಲ ಕಾರ್ಯ ಮಾಡಿಸಿ ಅಷ್ಟು ಪಠಣವನ್ನು ಮಾಡಿ ಮುಗಿಸಿದ್ರು. ಆಮೇಲೆ ಏನ್ ಮಾಡಿದ್ರಂದ್ರ ಇಷ್ಟೆಲ್ಲ ಮಾಡಿ ಆ ಇಂದ್ರಗಂದ್ರು, ನೀ ಇನ್ನು ಮುಂದಾದ್ರು ನಿನ್ನ ಮನೆಯೊಳಗ ನೀನು ಈ ರಕ್ಷಣಾ ಪಠಣ ಏನ್ ಹೇಳಿ ನಿನಗ ಅದನ್ನ ಮಂತ್ರವನ್ನ ಬಿಡಬೇಡ, ಮಾಡ್ತಿರು ಅಂತ ಹೇಳಿದ್ರು. ಆಮೇಲೆ ಇಂದ್ರನ ಹೆಂಡತಿ ಇದ್ಲಲ್ಲ ಶಚಿದೇವಿ, ಅಕಿ ಕರೆದ ಏನಂದ್ರ ಆ ಪೊಟ್ಟಣಕ್ಕೆ ದಾರ ಸುತ್ತಿದ್ರು, ಅದನ್ನ ಕೊಟ್ರಕಿಗೆ ನೀನು ಇದನ್ನ ಹೋಗಿ ನಿನ್ನ ಮನೆಯೊಳಗ ದೇವತಾ ಸ್ಥಾನದಲ್ಲಿಟ್ಟು ಪೂಜೆ ಮಾಡು. ಆಮೇಲೆ ಯಾವಾಗ ಇಂದ್ರ ಇದ್ದಾವ ಯುದ್ಧಕ್ಕೆ ಹೋಗ್ತಾನೋ ಆವಾಗ ಅವನ ಕೈಗೆ ಬಲಗೈಗೆ ಇದನ್ನ ಕಟ್ಟಿ ಕಳಿಸು ಅಂತ ಹೇಳಿದ್ರು. ಅದೇ ರೀತಿ ಒಂದ್ಸಲ ಏನಾತಂದ್ರ ದೇವತೆಗಳು ಇಂದ್ರ ಎಲ್ಲಾರು ಮಾತಾಡ್ಕೊಂಡು ರಾಕ್ಷಸರ ಮೇಲೆ ಯುದ್ಧಕ್ಕೆ ಹೋಗೋದು ಅಂತ ಹೇಳಿ ಎಲ್ಲಾರು ಕೂಡ ನಿರ್ಣಯ ಮಾಡ್ಕೊಂಡ್ರು. ಆವಾಗ ಈಕಿ ಇಂದ್ರನ ಹೆಂಡತಿನ ಸಚಿದೇವಿ ಇದ್ಲು. ಆಕಿ ಅದೇನು ಎಲ್ಲಾರು ರಕ್ಷಣಾ ಮಂತ್ರವನ್ನ ಪಠಿಸಿ ಮಾಡಿದ್ದಿತ್ತಲ್ಲ ಆ ದಾರವನ್ನು ತಗೊಂಡು ಬಂದು ಆ ಇಂದ್ರನ ಬಲಗೈಗೆ ಕಟ್ಟಿ ಯುದ್ಧ ಟೈಮ್ನ ಕಳಿಸಿದ್ರು. ಹಿಂಗ ಆಮೇಲೆ ಏನಾತು, ಆ ರಕ್ಷಣೆಯಿಂದ ಅವಾಗ ರಕ್ಷಣೆ ಸಿಕ್ತು. ಜೊತೆಗೆ ಎಲ್ಲಾ ದೇವತೆಗಳು ಆ ಯುದ್ಧದಾಗ ಗೆದ್ರು. ರಾಕ್ಷಸರಿಂದ ಹೊಳ್ಳಿ ತಮ್ಮ ಇಂದ್ರ ಲೋಕವನ್ನ ಮತ್ತ 3 ಲೋಕವನ್ನ ಪಡ್ಕೊಂಡ್ರು. ಮತ್ತ ಇಂದ್ರ ಇದ್ದಾವ ಮತ್ತ ತನ್ನ ಲೋಕಕ್ಕ ತಾನ ಅಧಿಪತಿಯಾದ. ಹಿಂಗ ಪೌರಾಣಿಕದಾಗ ಸಹಿತ ಇದೊಂದು ಕಥೆ ಅದ. ಈ ರಕ್ಷಾ ಬಂಧನ ಏನದಲ್ಲ ಅದು ಬರ ಅಣ್ಣ ತಂಗಿಯರ ಪ್ರೀತಿ ಸಂಕೇತ ಆಗ್ಯದ ಅಂತಲ್ಲ. ಸಮಾಜದಾಗ ಸೌಹಾರ್ದತೆ, ಸ್ತ್ರೀ ರಕ್ಷಣೆ ಮತ್ತು ಮಾನವೀಯ ಮೌಲ್ಯಗಳನ್ನ ಹೇಳುವಂತ ಪ್ರಮುಖ ಸಾಮಾಜಿಕ ಹಬ್ಬನೂ ಆಗ್ಯದ. ಇದೇನದ ಅಂದ್ರ ಧರ್ಮ ಜಾತಿಗಳನ್ನೆಲ್ಲಾ ಮೀರಿ ಪರಸ್ಪರ ನಂಬಿಕೆ ಮತ್ತೆಲ್ಲಾರ ನಡುವಂತ ಏಕತೆಯನ್ನ ಸಾರಿ ಹೇಳ್ತದ. ಈಗಿನ ಸಮಾಜದ ಪರಿಸ್ಥಿತಿ ಏನದ ಅಂದ್ರ ಬರೀ ಅಣ್ತಮ್ಮಂದ್ರ ಅಕ್ಕ ತಂಗಿಯರಿಗೆ ನೀವು
ರಕ್ಷೆ ಕೊಡಬೇಕು ಅಂತಿಲ್ಲ. ಅಕ್ಕ ತಂಗಿಯರು ಕೂಡ ಅಣ್ಣ ತಮ್ಮಂದ್ರೆ ರಕ್ಷೆ ಕೊಡಬೇಕು. ಅದಲ್ದನ ಯಾರೋ ಗೊತ್ತಿಲ್ದವ್ರು ಇದ್ರು ಸಹಿತ, ಯಾವುದೇ ವ್ಯಕ್ತಿ ಆಗಿದ್ರು ಸಹಿತ, ಒಂದ್ ವೇಳೆ ಅವ್ರ ಪರಿಸ್ಥಿತಿ ಹಾಗಿತ್ತು, ಆ ಟೈಮಲ್ಲಿ ನೀವು ಅಲ್ಲಿ ಆ ಪರಿಸ್ಥಿತಿಯಲ್ಲಿ ಇದ್ರಿ ಅಂದ್ರ ನೀವು ನಿಮ್ಮ ಕೈಲಾದಂತ ರಕ್ಷಣೆಯನ್ನ ಯಾವುದೇ ರೀತಿ ಇರ್ಬೋದು, ಆ ರಕ್ಷಣೆ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಆರ್ಥಿಕವಾಗಿ ಇರ್ಬೋದು, ಹಂಗ ನೀವೆಲ್ಲಾರು ಮಾಡ್ಬೇಕು ಅನ್ನೋದು ಈಗಿನ ಒಂದು ಸಾಮಾಜಿಕ ಅರ್ಥ ಆಗ್ಯದ ಅಂದ್ರೂ ತಪ್ಪಾಗಂಗಿಲ್ಲ. ಇನ್ನ ಈ ರಕ್ಷಾ ಬಂಧನವನ್ನ ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿ ಆಚರಿಸ್ತಾರೆ. ಅಂದ್ರ ಪ್ರದೇಶದಿಂದ ಪ್ರದೇಶಕ್ಕೆ ಇದು ಸ್ವಲ್ಪ ಬೇರೆ ಬೇರೆ ರೀತಿನೂ ಆಚರಣೆ ಮಾಡ್ತಾರೆ. ಪಶ್ಚಿಮ ಬಂಗಾಳದಾಗ ಈ ದಿನವನ್ನ ಜೂಲನ್ ಪೂರ್ಣಿಮೆ ಅಂತಾರೆ. ಇಲ್ಲಿ ಕೃಷ್ಣ ಮತ್ತು ರಾಧೆ ಪೂಜೆ ಮಾಡ್ತಾರೆ, ಮತ್ತು ಸಹೋದರಿಗೆ ರಾಖಿ ಕಟ್ತಾರೆ. ಇನ್ನು ಮಹಾರಾಷ್ಟ್ರದಾಗ ಕೂಲಿ ಸಮುದಾಯದಾಗ ರಕ್ಷಾ ಬಂಧನವನ್ನ ನಾಳಿ ಪೂರ್ಣಿಮಾ ಅಂತಾರ. ಅಂದ್ರ ಕೂಲಿಗಳೇನ್ ಮಾಡ್ತಾರ ಅಂದ್ರ ತಮ್ಮ ಕರಾವಳಿ ರಾಜ್ಯದ ಮೀನುಗಾರರ ಜನ ಏನದ, ಅವರು ಸಮುದ್ರದ ದೇವರು ವರುಣ, ಅವನನ್ನ ಪೂಜೆ ಮಾಡಿ, ಸಮುದ್ರ ಪೂಜೆ ಮಾಡಿ ತೆಂಗಿನಕಾಯಿಗಳನ್ನ ಸಮುದ್ರಕ್ಕೆ ಎಸಿತಾರ, ಅಂದ್ರೆ ಒಗಿತಾರೆ. ಕೆಲವೊಂದು ಪ್ರದೇಶದಾಗ, ಅದ್ರಾಗ ಉತ್ತರ ಭಾರತದಾಗ ಕೆಲವೊಂದು ಪ್ರದೇಶದಾಗ ಏನ್ ಮಾಡ್ತಾರಂದ್ರ ಪೌರ್ಣಿಮೆಯಿಂದ ಅಂದ್ರ ನಾಳಿ ಪೌರ್ಣಿಮಾದ ಆವಾಗಿನಿಂದ ಕೃಷ್ಣ ಜನ್ಮಾಷ್ಟಮಿ ತನಕನೂ ವಿವಿಧ ತರದ ಗಾಳಿಪಟಗಳನ್ನ ಮಾಡಿ ಗಾಳಿಪಟಗಳನ್ನ ಹಾರಿಸ್ತಾರೆ. ಮತ್ತ ಗಾಳಿಪಟಗಳ ಸ್ಪರ್ಧೆಗಳನ್ನ ಸಹಿತ ಏರ್ಪಡಿಸ್ತಾರೆ. ಮತ್ತ ನೇಪಾಳದಾಗ ರಕ್ಷಾ ಬಂಧನಕ್ಕ ಜನೈ ಪೌರ್ಣಿಮಾ ಅಥವಾ ಋಷಿಪಾಣಿ ಅಂತ ಕರೀತಾರೆ. ನಮ್ಮ ಹಿಂದೂ ಸಮಾಜದಾಗ ಆ ನಾಳೆ ಪೌರ್ಣಿಮಾ ದಿವಸ ಗಂಡ್ಮಕ್ಳು ತಮ್ಮ ಜನಿವಾರನ್ನ ಸಹಿತ ಬದ್ಲಿ ಮಾಡ್ತಾರೆ. ಇನ್ನು ಒಡಿಸ್ಸಾದಾಗ ಇದನ್ನ ರಾಖಿ ಪೌರ್ಣಿಮಾ ಅಥವಾ ಗಮ್ಯ ಪೌರ್ಣಿಮಾ ಅಂತಾನು ಅಂತಾರೆ. ಹಿಂಗ ಅನೇಕ ಪ್ರದೇಶದಾಗ ಈ ಹಬ್ಬವನ್ನ ಬೇರೆ ಬೇರೆ ಹೆಸರಿನಿಂದ ಕರಿಬಹುದು, ಬೇರೆ ಬೇರೆ ರೀತಿಯಲ್ಲಿ ಆಚರಿಸಲೂಬಹುದು. ಇದರ ಮರ್ಮ ಏನು ಅಂದ್ರ, ಪ್ರಸಂಗ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಒಬ್ರ ರಕ್ಷಣೆ ಇನ್ನೊಬ್ರು ಮಾಡಬೇಕು, ಇನ್ನೊಬ್ರಿಗೆ ತಮ್ಮ ರಕ್ಷಣೆ ಮಾಡಲಿಕ್ಕೆ ತಮ್ಮ ಸಹಾಯ ಹಸ್ತವನ್ನು ಯಾವಾಗಲೂ ನೀಡಬೇಕು ಅನ್ನೋದ ಈ ಹಬ್ಬದ ಅರ್ಥ ಕೂಡ ಅದ. ಧನ್ಯವಾದಗಳು. ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಮತ್ತ ಬೆಲ್ ಐಕಾನ್ ಒತ್ತೋದು ಮರಿಬೇಡ್ರಿ. ನಮ್ಮ ಭೇಟಿ ಮತ್ತ ಮುಂದಿನ ವಿಡಿಯೋದಾಗ.